ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ತಮಗೆಲ್ಲರಿಗೂ ಇನ್ನೊಮ್ಮೆ ಇಂಗ್ಲೀಷ್ ಗ್ರಾಮರ್ ಕ್ಲಾಸಿಗೆ ಹಾರ್ಟ್ಲಿ ವೆಲ್ಕಮ್. ಸೊ ಇದು ನನ್ನ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಸೆಕೆಂಡ್ ಗ್ರಾಮರ್ ಕ್ಲಾಸು. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಡಿ ಎ ಎಸ್ ಅಂದರೆ ಡಿಕ್ಲರೇಟಿವ್ ಅಸರ್ಟಿವ್ ಸೆಂಟೆನ್ಸ್ ಬಗ್ಗೆ ಸ್ಟಡಿ ಮಾಡಿದ್ದೀವಿ. ಸೊ ಅದು ಆಲ್ಮೋಸ್ಟ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ಜಸ್ಟ್ ಬ್ರೀಫಾಗಿ ಅದನ್ನು ಒನ್ ಮಿನಿಟ್ಸಲ್ಲಿ ಅದನ್ನು ಜಸ್ಟ್ ರಿವಿಷನ್ ಮಾಡ್ಕೊಳ್ಳೋಣ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಸಾಮಾನ್ಯ ವರ್ತಮಾನ ಕಾಲ. ಸಾಮಾನ್ಯ ವರ್ತಮಾನ ಕಾಲದಲ್ಲಿ ಫಸ್ಟ್ ಟೈಪು ಡಿ ಎ ಎಸ್. ಸೊ ನಾವು ಡಿ ಎಸ್ ಸ್ಟಡಿ ಮಾಡಿದ್ದು. ಡಿ ಎಸ್ ಫಾರ್ಮುಲಾ ಏನಂತಂದರೆ ಸಬ್ಜೆಕ್ಟು ಪ್ಲಸ್ ವರ್ಬ್ ಬ್ರ್ಯಾಕೆಟಲ್ಲಿ ಡೂ ಆರ್ ಡಜು, ನೆಕ್ಸ್ಟು ಆಬ್ಜೆಕ್ಟು. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಡಿ ಎಸ್ನ ಫಾರ್ಮುಲಾ. ಸೊ ಫಾರ್ಮುಲಾದಲ್ಲಿ ನೆಕ್ಸ್ಟ್ ಎಕ್ಸಾಂಪಲ್ ಅಂತಂದರೆ ಸಿಂಗ್ಯುಲರಲ್ಲಿ ಐ ಗೋ ಟು ಮಾರ್ಕೆಟ್. ಇದಕ್ಕೆ ಫ್ಲೂರಲ್ಲು ವಿ ಗೋ ಟು ಮಾರ್ಕೆಟ್. ನೆಕ್ಸ್ಟ್ ಯು, ಸೆಕೆಂಡ್ ಪರ್ಸನಲ್ಲಿ ಯು ಗೋ ಟು ಮಾರ್ಕೆಟ್. ಪ್ಲೂರಲ್ಲು ಬಹುವಚನ ಯು ಗೋ ಟು ಮಾರ್ಕೆಟ್. ನೆಕ್ಸ್ಟ್ ಥರ್ಡ್ ಪರ್ಸನ್ ಸಿಂಗ್ಯುಲರು ಹಿ ಗೋಸ್ ಟು ಮಾರ್ಕೆಟ್. ಇಲ್ಲಿ ವರ್ಬಿಗೆ ಇ ಎಸ್ ಬರುತ್ತೆ. ಹಿ ಗೋಸ್ ಟು ಮಾರ್ಕೆಟ್, ಅವನು ಮಾರುಕಟ್ಟೆಗೆ ಹೋಗುತ್ತಾನೆ. ನೆಕ್ಸ್ಟ್ ಸಿ ಗೋಸ್ ಟು ಮಾರ್ಕೆಟ್, ಅವಳು ಮಾರುಕಟ್ಟೆಗೆ ಹೋಗುತ್ತಾಳೆ. ಇಟ್ ಗೋಸ್ ಟು ಮಾರ್ಕೆಟ್, ಅದು ಮಾರುಕಟ್ಟೆಗೆ ಹೋಗುತ್ತದೆ. ಸೊ ಈ ಮೂರಕ್ಕೆ ಹಿ, ಸಿ ಮತ್ತು ಇಟ್ಗೆ, ಈ ಮೂರು ಸಿಂಗ್ಯುಲರಿಗೆ ಫ್ಲೂರಲ್ ಯಾವುದಪ್ಪ ಅಂದರೆ ದೇ ಗೋ ಟು ಮಾರ್ಕೆಟ್, ಅವರು ಮಾರುಕಟ್ಟೆಗೆ ಹೋಗುತ್ತಾರೆ. ಸೊ ಇಷ್ಟು ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಡಿ ಎ ಎಸ್ ಅಂದರೆ ಡಿಕ್ಲರೇಟಿವ್ ಅಸರ್ಟಿವ್ ಸೆಂಟೆನ್ಸ್ನ, ಅಸರ್ಟಿವ್ ಅಂದರೆ ಪಾಸಿಟಿವ್ ಸೆಂಟೆನ್ಸ್. ಸೊ ಅದರಲ್ಲಿ ನಾವು ಪಾಸಿಟಿವ್ ಸೆಂಟೆನ್ಸ್ನ ಲಾಸ್ಟ್ ಕ್ಲಾಸಲ್ಲಿ ಕಲ್ತಿದ್ದೀವಿ. ಸೊ ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದ ಡಿ ಎ ಎಸ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ ಲೆಟ್ಸ್ ಮೂವ್ ಟುವರ್ಡ್ಸ್ ಸೆಕೆಂಡ್ ಟೈಪ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಈಸ್ ಡಿ ಎನ್ ಎಸ್. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಎರಡನೇ ವಿಧ ಡಿ ಎನ್ ಎಸ್ ಅಂತಂದರೆ ಡಿಕ್ಲರೇಟಿವ್ ನೆಗೆಟಿವ್ ಸೆಂಟೆನ್ಸ್. ಸೊ ನಾವೀಗ ಡಿ ಎನ್ ಎಸ್ ಅನ್ನು ಸ್ಟಡಿ ಮಾಡೋಣ. ಡಿ ಎನ್ ಎಸ್ ಡಿಕ್ಲರೇಟಿವ್ ನೆಗೆಟಿವ್ ಸೆಂಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಆ ಸೆಂಟೆನ್ಸ್ನ ಎರಡನೇ ಟೈಪು ಡಿ ಎನ್ ಎಸ್. ಸೊ ಡಿ ಎನ್ ಎಸ್ ಫಾರ್ಮುಲಾ ಏನಂತ ತಿಳ್ಕೊಳ್ಳಿ. ಡಿ ಎನ್ ಎಸ್ ಫಾರ್ಮುಲಾ ಏನಂತಂದರೆ ಸಬ್ಜೆಕ್ಟು ಪ್ಲಸ್ ಡೂ ಆರ್ ಡಜ್. ಫಾರ್ಮುಲಾ ಭಾಳ ಇಂಪಾರ್ಟೆಂಟು, ಪ್ರತಿಯೊಬ್ಬರು ಕೂಡ ಫಾರ್ಮುಲಾವನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಡಿ ಎನ್ ಎಸ್ ಫಾರ್ಮುಲಾ ಸಬ್ಜೆಕ್ಟ್ ಆದಮೇಲೆ ನೆಕ್ಸ್ಟು ಡೂ ಆರ್ ಡಜ್ ಬರುತ್ತೆ. ಅದಾದಮೇಲೆ ನೆಕ್ಸ್ಟು ನಾಟ್ ಬರುತ್ತೆ, ಪ್ಲಸ್ ವರ್ಬ್, ನೆಕ್ಸ್ಟ್ ಲಾಸ್ಟ್ ಬರೋದು ಆಬ್ಜೆಕ್ಟ್. ಇಲ್ಲಿ ಸಬ್ಜೆಕ್ಟು, ಡೂ ಆರ್ ಡಜು, ನಾಟು ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟು, ಇದು ಫಾರ್ಮುಲಾ ಯಾವುದು ಹೇಳಿ ಡಿ ಎನ್ ಎಸ್. ಸೊ ನೆಕ್ಸ್ಟು ನಾವು ಉದಾಹರಣೆ ನೋಡೋಣ. ಸೊ ಡಿ ಎನ್ ಎಸ್ ಟೈಪ್ ಆಫ್ ಸೆಂಟೆನ್ಸಿಗೆ ಉದಾಹರಣೆ ಐ ಡು ನಾಟ್ ಈಟ್. ಇದು ನಿಮ್ಗೆ ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ಫಸ್ಟ್ ವಿ ಇದು ಫಸ್ಟ್ ಪರ್ಸನ್, ಯು ಇದು ಸೆಕೆಂಡ್ ಪರ್ಸನ್, ಹಿ, ಸಿ, ಇಟ್ ಆ್ಯಂಡ್ ದೇ, ದಿಸ್ ಈಸ್ ಅ ಥರ್ಡ್ ಪರ್ಸನ್. ಸೊ ಫಸ್ಟ್ ಪರ್ಸನ್ನಲ್ಲಿ ಐ ವರ್ಬ್, ಇಲ್ಲಿ ನೋಡಿ ಸಬ್ಜೆಕ್ಟ್ ಯಾವುದು ಐ ಡು ನಾಟ್ ಈಟ್ ಬನಾನಾ. ಇದು ಡಿ ಎನ್ ಎಸ್ ನೆಗೆಟಿವ್ ಸೆಂಟೆನ್ಸ್. ಫಸ್ಟ್ ಒನ್ ಪಾಸಿಟಿವ್ ಸೆಂಟೆನ್ಸ್, ಇದು ನೆಗೆಟಿವ್ ಸೆಂಟೆನ್ಸ್. ಐ ಡು ನಾಟ್ ಈಟ್ ಬನಾನಾ. ಇದರಲ್ಲಿ ಐ ಬಂದು ಸಬ್ಜೆಕ್ಟು, ಡೂ ಬಂದು ಹೆಲ್ಪಿಂಗ್ ವರ್ಬ್. ಇದಕ್ಕೆಲ್ಲ ಹೆಲ್ಪಿಂಗ್ ವರ್ಬ್ ಅಂತಾರೆ. ಡೂ ಆ್ಯಂಡ್ ಡಜ್ ಇದಲ್ವ, ಅವೆಲ್ಲ ಹೆಲ್ಪಿಂಗ್ ವರ್ಬ್. ಐ ಬಂದು ಸಬ್ಜೆಕ್ಟು, ಡೂ ಹೆಲ್ಪಿಂಗ್ ವರ್ಬು, ನಾಟ್ ಇದು ಕಂಪಲ್ಸರಿ ಫಾರ್ಮದಲ್ಲಿ. ಇಲ್ಲಿ ನಾಟ್ ಇದಲ್ವ ಪ್ಲಸ್ ನಾಟ್. ಆಮೇಲೆ ಯಾವುದು ವರ್ಬ್, ಈಟ್ ವರ್ಬು, ಆಬ್ಜೆಕ್ಟ್ ಬನಾನಾ. ಗೊತ್ತಾಯ್ತಲ್ವಾ? ಫಸ್ಟ್ ಐ ಸಬ್ಜೆಕ್ಟು, ಹೆಲ್ಪಿಂಗ್ ವರ್ಬ್ ಡೂ, ನಾಟ್ ವರ್ಬ್ ಈಟು, ಆಬ್ಜೆಕ್ಟು ಬನಾನಾ. ಐ ಡು ನಾಟ್ ಈಟ್ ಬನಾನಾ, ನಾನು ಬಾಳೆಹಣ್ಣು ತಿನ್ನುವುದಿಲ್ಲ. ದಿಸ್ ಇಸ್ ದ ನೆಗೆಟಿವ್ ಸೆಂಟೆನ್ಸ್. ನೆಕ್ಸ್ಟ್ ವಿ ಡು ನಾಟ್ ಈಟ್ ಬನಾನಾ. ವಿ ಇಸ್ ದ ಸಬ್ಜೆಕ್ಟ್, ಡೂ is the object, do is the helping verb, not negative, eat verb, banana is the object. So we do not eat banana, ನಾವು ಬಾಳೆಹಣ್ಣು ತಿನ್ನುವುದಿಲ್ಲ. ನೆಕ್ಸ್ಟು ಯು ಡು ನಾಟ್ ಈಟ್ ಬನಾನಾ, ನೀನು ಬಾಳೆಹಣ್ಣು ತಿನ್ನುವುದಿಲ್ಲ. ಯು ಡು ನಾಟ್ ಈಟ್ ಬನಾನಾ, ನೀವು ಬಾಳೆಹಣ್ಣು ತಿನ್ನುವುದಿಲ್ಲ. ಇದು ಫ್ಲೂರಲ್.
ಯು ಡು ನಾಟ್ ಈಟ್ ಬನಾನಾ, ದಿಸ್ ಈಸ್ ದ ಸಿಂಗುಲರ್. ನೆಕ್ಸ್ಟ್ ಯು ಡು ನಾಟ್ ಈಟ್ ಬನಾನಾ, ದಿಸ್ ಈಸ್ ದ ಫ್ಲೂರಲ್. ನೀವು ಬಾಳೆಹಣ್ಣು ತಿನ್ನುವುದಿಲ್ಲ. ನೆಕ್ಸ್ಟ್ ಹಿ ಡಸ್ ನಾಟ್ ಈಟ್ ಬನಾನಾ, ಹಿ ಸಬ್ಜೆಕ್ಟ್, ಡಜ್ ನೋಡಿ ಇಲ್ಲಿ ಡಜ್ ಬರುತ್ತೆ, ಡಜ್ ಇದಲ್ವಾ, ಡೂ ಆರ್ ಡಜ್ ಅಂತೇಳಿ ಹೆಲ್ಪಿಂಗ್ ವರ್ಬ್. ಹಿ ಮತ್ತು ಸಿ ಇಟ್, ಹಿ ಸಿ ಇಟ್ಗೆ ಹೆಲ್ಪಿಂಗ್ ವರ್ಬ್ ಡಜ್ ಬರುತ್ತೆ. ರಿಮೈನಿಂಗ್ ಎಲ್ಲ ಸಬ್ಜೆಕ್ಟಿಗೆ ಡೂ ಬರುತ್ತೆ. ಐ ವಿ ಯು ದೇಗೆಲ್ಲ ಡೂ ಬರುತ್ತೆ. ಹಿ ಸಿ ಇಟ್ಗೆ ಡಜ್ ಬರುತ್ತೆ. ಹಿ ಸಬ್ಜೆಕ್ಟು, ಡಜ್ ಹೆಲ್ಪಿಂಗ್ ವರ್ಬು, ನಾಟ್ ನೆಗೆಟಿವ್ ಸೆಂಟೆನ್ಸು, ಈಟ್ ವರ್ಬು, ಬನಾನಾ ಆಬ್ಜೆಕ್ಟ್. ಹಿ ಡಸ್ ನಾಟ್ ಈಟ್ ಬನಾನಾ, ಅವನು ಬಾಳೆಹಣ್ಣು ತಿನ್ನುವುದಿಲ್ಲ. ಸಿ ಡಸ್ ನಾಟ್ ಈಟ್ ಬನಾನಾ, ಅವಳು ಬಾಳೆಹಣ್ಣು ತಿನ್ನುವುದಿಲ್ಲ. ಇಟ್ ಡಸ್ ನಾಟ್ ಈಟ್ ಬನಾನಾ, ಅದು ಬಾಳೆಹಣ್ಣು ತಿನ್ನುವುದಿಲ್ಲ. ಈ ಮೂರು ಸಿಂಗ್ಯುಲರ್ಸ್, ಥರ್ಡ್ ಪರ್ಸನಲ್ ಸಿಂಗ್ಯುಲರ್ಸ್ ಇದು. ಈ ಮೂರು ದೀಸ್ ತ್ರೀ ಆಲ್ ಆರ್ ದ ಸಿಂಗ್ಯುಲರ್ಸ್ ಇನ್ ಥರ್ಡ್ ಪರ್ಸನ್. ದೆನ್ ದ ಫ್ಲೂರಲ್ ಫಾರ್ ದೀಸ್ ತ್ರೀ ಈಸ್ ದೇ. ದೇ ಡು ನಾಟ್ ಈಟ್ ಬನಾನಾ, ಇಲ್ಲಿ ಡೂ ಬರುತ್ತೆ. ಹಿಯರ್ ಡೂ ವಿಲ್ ಕಮ್, ಹಿಯರ್ ಡಸ್ ವಿಲ್ ನಾಟ್ ಕಮ್, ಬಿಕಾಸ್ does only comes at the subject of he, she, it. At the place of they, do will come. Helping verb do will come here only. They do not eat banana. ಅವರು ಬಾಳೆಹಣ್ಣು ತಿನ್ನುವುದಿಲ್ಲ. ಸೊ ಇದು DANS. ಸೊ ಗೊತ್ತಾಯ್ತಲ್ವಾ? ಸೊ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀಟಾಗಿ ಕೇಳ್ಕೊಳ್ಳಿ. ಸಿಂಗುಲರ್ DNS, ಡಿಕ್ಲರೇಟಿವ್ ನೆಗೆಟಿವ್ ಸೆಂಟೆನ್ಸ್, ಫಾರ್ಮುಲಾ, ಸಬ್ಜೆಕ್ಟು ಪ್ಲಸ್ ಹೆಲ್ಪಿಂಗ್ ವರ್ಬ್ ಡೂ ಡಜ್ ಪ್ಲಸ್ ನಾಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟು. ಸೊ DASಗೂ ಮತ್ತು DNSಗೂ ಫಾರ್ಮುಲಾ ಬೇರೆ ಬೇರೆ ಇದೆ. ನೀಟಾಗಿ ತಿಳ್ಕೊಳ್ಳಿ, ಕನ್ಫ್ಯೂಸ್ ಆಗೋದು ಬೇಡ. ನೆಕ್ಸ್ಟ್ ಇದರಲ್ಲಿ ಸಿಂಗುಲರ್ ಏಕವಚನ, ಫ್ಲೂರಲ್ ಬಹುವಚನ. ಸಿಂಗುಲರ್ ಯಾವುದು? ಐ ಡು ನಾಟ್ ಈಟ್ ಬನಾನಾ, ನಾನು ಬಾಳೆಹಣ್ಣು ತಿನ್ನುವುದಿಲ್ಲ. ನೆಕ್ಸ್ಟ್ ಫ್ಲೂರಲ್ ವಿ ಡು ನಾಟ್ ಈಟ್ ಬನಾನಾ, ನಾವು ಬಾಳೆಹಣ್ಣು ತಿನ್ನುವುದಿಲ್ಲ. ನೆಕ್ಸ್ಟ್ ಸೆಕೆಂಡ್ ಪರ್ಸನ್ ಯು ಡು ನಾಟ್ ಈಟ್ ಬನಾನಾ, ನೀನು ಬಾಳೆಹಣ್ಣು ತಿನ್ನುವುದಿಲ್ಲ. ನೆಕ್ಸ್ಟ್ ಯು ಡು ನಾಟ್ ಈಟ್ ಬನಾನಾ, ನೀವು ಬಾಳೆಹಣ್ಣು ತಿನ್ನುವುದಿಲ್ಲ. ನೆಕ್ಸ್ಟ್ ಹಿ ಡಸ್ ನಾಟ್ ಈಟ್ ಬನಾನಾ, ಅವನು ಬಾಳೆಹಣ್ಣು ತಿನ್ನುವುದಿಲ್ಲ. ಸಿ ಡಸ್ ನಾಟ್ ಈಟ್ ಬನಾನಾ, ಅವಳು ಬಾಳೆಹಣ್ಣು ತಿನ್ನುವುದಿಲ್ಲ. ಇಟ್ ಡಸ್ ನಾಟ್ ಈಟ್ ಬನಾನಾ, ಅದು ಬಾಳೆಹಣ್ಣು ತಿನ್ನುವುದಿಲ್ಲ. ದೇ ಡು ನಾಟ್ ಈಟ್ ಬನಾನಾ, ಅವರು ಬಾಳೆಹಣ್ಣು ತಿನ್ನುವುದಿಲ್ಲ. ಇದರಲ್ಲಿ ಮೇನ್ ಒಂದೇ ನೆನ್ಪಿಟ್ಕೊಳ್ಳುವಂಥದ್ದು ಏನಂತಂದರೆ, ಸೊ ಎಲ್ಲಿ ಡೂ ಬರುತ್ತೆ, ಎಲ್ಲಿ ಡಸ್ ಬರುತ್ತೆ ಅದನ್ನು ನೆನ್ಪಿಟ್ಕೋಬೇಕು. ಆಮೇಲೆ ಒಂದು ಕ್ರೊನಾಲಜಿಕಲ್ ಆರ್ಡರ್ಲಿ, ಕಾಲಾನುಕ್ರಮದಲ್ಲಿ ಬರಬೇಕು. ಫಸ್ಟ್ ಸಬ್ಜೆಕ್ಟ್ ಬರಬೇಕು, ಆಮೇಲೆ ಡೂ ಆರ್ ಡಸ್ ಬರಬೇಕು, ನೆಕ್ಸ್ಟ್ ನಾಟ್ ಬರಬೇಕು, ಆಮೇಲೆ ವರ್ಬ್ ಬರಬೇಕು, ವರ್ಬ್ ಆದಮೇಲೆ ಆಬ್ಜೆಕ್ಟ್ ಬರಬೇಕು. ಸೊ ಇದು ನಿಮಗೆ ಜಾಸ್ತಿ ಪ್ರಾಕ್ಟೀಸ್ ಆಗಬೇಕಾದ್ರೆ ಸೊ ನೀವು ಇದ್ರ ಮೇಲೆ ಇನ್ನೂ ಜಾಸ್ತಿ ಹೋಮ್ವರ್ಕ್ ಮಾಡ್ತಾ ಹೋಗ್ಬೇಕು. ಇದು ಒಂದು 3 to 4, 4 to 5, 5 to 6 ಆರ್ 6 ಅಪ್ ಟು 6 ವರ್ಬ್ನ ನೀವು ತೊಗೊಂಡು ಅದೇ ಸೇಮ್ ವರ್ಬಿಗೆ DAS ಮತ್ತು DNS ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನೀವು ಪರ್ ಡೇ ಮಿನಿಮಮ್ 1 hour ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಸೆಂಟೆನ್ಸ್ ಬರಿತಾ ಹೋಗ್ಬೇಕು. ಆಮೇಲೆ ಸೆಂಟೆನ್ಸ್ ಬರಿತಾ ಬೈ ಹ್ಯಾಟ್ ಕೂಡ ಸೆಂಟೆನ್ಸ್ ಹೇಳ್ತಾ ಹೋಗ್ಬೇಕು ನೀವು. ಸೊ ಸ್ಟಾರ್ಟಿಂಗ್ ಸೆಂಟೆನ್ಸು ನೋಡ್ತಾ ಬರ್ಕೊಂಡು ಹೋಗ್ಬೇಕು. ಆಮೇಲೆ ಒನ್ ಬೈ ಒನ್ ನಿಮ್ಗೆ ಅದ್ರ ಮೇಲೆ ಪರ್ಫೆಕ್ಟ್ ಆದಮೇಲೆ ನೀವು ವಿತೌಟ್ ನೋಬಿಂಗ್, ವಿತೌಟ್ ಸೀಯಿಂಗ್ ಟು ಫಾರ್ಮುಲಾ, ಯು ಹ್ಯಾವ್ ಟು ರೈಟ್ ಸೆಂಟೆನ್ಸ್ ಆ್ಯಂಡ್ ಯು ಹ್ಯಾವ್ ಟು ಫ್ರೇಮ್ ದ ಸೆಂಟೆನ್ಸ್ in DNS form. So by practicing this type you will be having the command on tenses. ಸೊ ಹಾಗಾಗಿ ಇದು 1 day or 2 days ಅಲ್ಲಿ ಬರುವಂಥದ್ದು ಅಲ್ಲ, ಬಟ್ ಪ್ರಾಕ್ಟೀಸ್ ಮಾಡಿದಾಗ ಖಂಡಿತವಾಗಿಯೂ ನೀವು ಈಜಾಗಿ ಇದನ್ನು ರೂಢಿ ಮಾಡ್ಕೊತೀರ. ಸೊ ಹಾಗಾಗಿ ಇದನ್ನು ಕೂಡ ಡೇ ಬೈ ಡೇ ಪ್ರತಿಯೊಂದು ದಿನ. ಸೊ ಇವತ್ತು ನಾವು DNS ಸ್ಟಡಿ ಮಾಡಿದಪ್ಪ ಅಂದರೆ ನಾಳೆ DNS ಒಂದೇ ಹೋಮ್ವರ್ಕ್ ಮಾಡೋಂಗಿಲ್ಲ. ನಾವು DNS ಸ್ಟಡಿ ಮಾಡಿದಪ್ಪ ಅಂದರೆ ನಾಳೆ ನಿಮ್ಗೆ ಹೋಮ್ವರ್ಕು DAS ಮೇಲೆ ಮಾಡಬೇಕು, DNS ಮೇಲೆ ಮಾಡಬೇಕು. ಸೊ ಟೋಟಲಾಗಿ ನೀವು ಒಂದು 5 ವರ್ಬ್ ತಗೊಳ್ಳಿ. ಸೊ 5 ವರ್ಬ್ ಮೇಲೆ DASಗೂ ಕೂಡ ಹೋಮ್ವರ್ಕ್ ಮಾಡಿ, ಆಮೇಲೆ DNS ಫಾರ್ಮೆಟಲ್ಲಿ ಕೂಡ ಹೋಮ್ವರ್ಕ್ ಮಾಡಿ. ಸೊ ಪ್ರತಿಯೊಂದು ಕೂಡ ನೀವು ಓನ್ಲಿ ಇಂಗ್ಲೀಷಲ್ಲಿ ಬರೋಂಗಿಲ್ಲ, ನೀವು ಇಂಗ್ಲೀಷ್ ಪ್ಲಸ್ ಕನ್ನಡ ಎರಡೂ ಕೂಡ ಬರ್ತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಯಾವುದೋ ಒಂದು 6 ವರ್ಬ್ ಕೊಡ್ತೀನಿ, ಆ ವರ್ಬ್ನ ಹೋಮ್ವರ್ಕ್ ಅಂತೇಳಿ. ಸೊ ಆ ಜಸ್ಟ್ ವರ್ಬ್ನ ಫಾರ್ ಎಕ್ಸಾಂಪಲ್ ಐ ಡು ನಾಟ್ ಗೋ ಟು ಸ್ಕೂಲ್, ನೀವು ಜಸ್ಟ್ ಕನ್ನಡ ಒಂದೇ ಬರೋಕ್ಕೆ ಹೋಗಬೇಡಿ. ಐ ಡು ನಾಟ್ ಗೋ ಟು ಸ್ಕೂಲ್ ಅಂತ ಬರೋದು ಕೆಳಗಡೆ ಬರೀರಿ, ನಾನು ಶಾಲೆಗೆ ಹೋಗುವುದಿಲ್ಲ. ವಿ ಡು ನಾಟ್ ಗೋ ಟು ಸ್ಕೂಲ್, ನಾವು ಶಾಲೆಗೆ ಹೋಗುವುದಿಲ್ಲ. ಯು ಡು ನಾಟ್ ಗೋ ಟು ಸ್ಕೂಲ್, ನೀನು ಶಾಲೆಗೆ ಹೋಗುವುದಿಲ್ಲ. ಈ ಥರ
ಸೊ ಮೇಲ್ಗಡೆ ಇಂಗ್ಲೀಷು ಕೆಳಗಡೆ ಕನ್ನಡ ಪ್ರತಿಯೊಂದು ನೀವು ಬರಿತಾ ಓದಿದ್ರೆ ಕನ್ನಡ ಪ್ಲಸ್ ಇಂಗ್ಲೀಷ್ ಎರಡನ್ನೂ ಬರಿತಾ ಹೋದ್ರಪ್ಪ ಅಂದರೆ ನಿಮಗೆ ಸೆಂಟೆನ್ಸ್ನ ಫ್ರೇಮ್ ಮಾಡೋಕ್ಕೆ ಈಸಿಯಾಗಿ ಆಗುತ್ತೆ. ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನೀವು ಇದರಲ್ಲಿ ಕಮಾಂಡ್ ಮಾಡ್ಕೋಬೋದು. ಸೊ ಇವಾಗ ನಾನು ನಿಮಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಹೋಮ್ವರ್ಕಿಗೆ ಒಂದು 6 ವರ್ಬ್ ಕೊಡ್ತೀನಿ, ಬರ್ಕೊಳ್ಳಿ. ವಾಕು, ರನ್ನು, ಸ್ಪೀಕು, ಜಂಪು, ಡ್ರಿಂಕ್. ಸೊ ಈ ಟೋಟಲು ಹೋಮ್ವರ್ಕ್ಗೆ ನಿಮ್ಗೆ 5 ವರ್ಬ್ ಕೊಡ್ತಾ ಇದ್ದೀನಿ. ಸೊ ಈ 5 ವರ್ಬ್ನ ನೀವು ಬರ್ಕೊಳ್ಳಿ. ಈ 5 ವರ್ಬನ್ನ ನೀವು DAS ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ DAS ಆಮೇಲೆ DNS ಎರಡಕ್ಕೂ ಕೂಡ ಹೋಮ್ವರ್ಕ್ ಮಾಡಬೇಕು. ಪ್ರತಿಯೊಂದು ಈ 5 ವರ್ಡ್ ಯೂಸ್ ಮಾಡಿಕೊಂಡು DASನ ಹೋಮ್ವರ್ಕ್ ಮಾಡಿ, ಮತ್ತು ಈ 5 ವರ್ಡ್ನ ಯೂಸ್ ಮಾಡಿಕೊಂಡು DNS ಕೂಡ ಹೋಮ್ವರ್ಕ್ ಮಾಡಿ. ನೀವು ಇದನ್ನು ಪ್ರತಿದಿನ ಮಾಡ್ತಾ ಹೋದರೆ ಅಂದರೆ ಸೊ ನಿಮ್ಗೆ ಡೇ ಬೈ ಡೇ ಇಂಗ್ಲೀಷಲ್ಲಿ ಕಮಾಂಡ್ ಬರ್ತಾ ಸ್ಟಾರ್ಟ್ ಆಗುತ್ತೆ. ಸೊ ಇವೇ ಪ್ರತಿಯೊಂದು ಕೂಡ ನಾವು ಕಾಮನ್ ಆಗಿ ಇದೆ ಅಲ್ವಾ, ನಾವು ಪ್ರತಿದಿನ ಡೇ ಟು ಡೇ ನಮ್ಮ ಲೈಫಲ್ಲಿ ಮಾತಾಡುವಂಥ ಅಥವಾ ಯೂಸ್ ಮಾಡುವಂಥ ಸೆಂಟೆನ್ಸ್ ಇವೇ ಅಲ್ವಾ. ಸೊ ಇವೇ ಸೆಂಟೆನ್ಸ್ ತಾನೇ ನಾವು ಪ್ರತಿದಿನ ನಾವು ಮಾತಾಡುವಾಗ ಯೂಸ್ ಮಾಡೋದು. ಇದೇ ಸೆಂಟೆನ್ಸ್ನ ಐ ಡು ನಾಟ್ ಈಟ್ ಬನಾನಾ, ಸೊ ನಾನು ಬಾಳೆಹಣ್ಣು ತಿನ್ನುವುದಿಲ್ಲ. ಸೊ ಈ ಥರ ನೀವು ಸೆಂಟೆನ್ಸ್ ಮಾಡ್ತಾ ಹೋದರೆ, ಈ ಥರ ಸೆಂಟೆನ್ಸ್ ನೀವು ಬರ್ತಾ ಹೋದರೆ ನಿಮ್ಮದು ಗ್ರಾಮರ್ ಕೂಡ ಡೆವಲಪ್ ಆಗುತ್ತೆ, ಪ್ಲಸ್ ನಿಮ್ಮ ಸ್ಪೀಕನ್ ಕಮ್ಯುನಿಕೇಷನ್ ಸ್ಕಿಲ್ ಕೂಡ ಡೆವಲಪ್ ಆಗುತ್ತೆ. ಸೊ ಇದ್ರ ಜೊತೆಗೆ ನೀವು ಬೋತ್ ಗ್ರಾಮರ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ ಕೂಡ ಡೆವಲಪ್ಮೆಂಟ್ ಮಾಡ್ಕೋಬೋದು. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಹೋಮ್ವರ್ಕ್ನ ದಯವಿಟ್ಟು ಮಾಡಿ. ಸೊ ಈ ಥರ ಮಾಡ್ತಾ ಹೋದರೆ ಡೆಫಿನೆಟ್ಲಿ ನಿಮ್ಮ ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಆಗ್ತದೆ ಅಂಥೇಳಿ ಹೇಳ್ತಾಯಿನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತು ಇದರ ಮುಂದುವರೆದ ಭಾಗವನ್ನು ನಾವು ಸ್ಟಡಿ ಮಾಡೋಣ. ಸೊ ಹಾಗಾಗಿ ಮುಂದಿನ ಕ್ಲಾಸಿನವರೆಗೂ ಎಲ್ಲರೂ ಹೋಮ್ವರ್ಕ್ ಮಾಡಿ. ಸೊ ಈ ಒಂದು ಕ್ಲಾಸ್ನ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಎವ್ರಿ ಒನ್.